ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಪ್ರೇಮ್ ಕುಮಾರ್ ಮಾತಾಡೋದು. ಇಂದು ರಾಷ್ಟ್ರಕವಿ ಕುವೆಂಪುರವರ ಸ್ಮಶಾನ ಕುರುಕ್ಷೇತ್ರಂ ಮೊದಲ ದೃಶ್ಯವನ್ನು ಓದಲಿಕ್ಕೆ ಇಷ್ಟಪಡ್ತೀನಿ. ಕೇಳಿ. ನಾಟಕ ಸ್ಮಶಾನ ಕುರುಕ್ಷೇತ್ರದ ಮೊದಲ ದೃಶ್ಯ. ಇದೊಂದು ಪ್ರತಿಮಾ ಸೃಷ್ಟಿ. ಯುದ್ಧದ ದುರಂತತೆ, ಅನ್ಯಾಯ, ಕ್ರೌರ್ಯ, ವಿನಾಶನ, ಅವಿವೇಕ, ದುರ್ಲಗ್ನವಿಧಿ, ವಿಫಲತೆ, ಸಂಸ್ಕೃತಿಯ ಸಾವು ಇದಕ್ಕೆ ಪ್ರತಿಮೆ. ಒಂದೊಂದು ಯುದ್ಧವು ಪ್ರಾರಂಭವಾಗುವಾಗ ಅದು ಯುದ್ಧವನ್ನೇ ಕೊನೆಗಾಣಿಸುವ ಜಗತ್ತಿನ ಕೊನೆಯ ಅನಿವಾರ್ಯ ಸಂಕಟವೆಂದು ಸಾರುತ್ತೇವೆ. ಅನ್ಯಾಯವೆಲ್ಲಿ ತೊಲಗಿ ನ್ಯಾಯ ಸ್ಥಾಪನೆಯಾಗುವುದೆಂದು ಭಾವಿಸುತ್ತೇವೆ. ಕಲಿ ಹೋಗಿ ಕೃತಯುಗ ಪ್ರಾರಂಭವಾಗುತ್ತದೆಂದು. ಆದರೆ ಮತ್ತೆ ವಿಶೇಷತೆಗೆ ಸಾಮಾನ್ಯರ ಆಹುತಿ, ಸಂಸ್ಕೃತಿ, ನಾಗರಿಕತೆ, ಪ್ರಗತಿ ಎಲ್ಲ ಸ್ಮಶಾನ ರುದ್ರನ ಮೇಯಿಗೆ ಭಸ್ಮ ಲೇಪನವಾಗುತ್ತದೆ. ಸರಿ, ಪುನಃಸೃಷ್ಟಿಯೇ ಪ್ರಾರಂಭ, ನಾಟಕಾರಂಭ, ವಿಶ್ವಲೀಲೆ ಸಾಗುತ್ತದೆ. 18 ದಿನಗಳು ರಣಕೋಲಾಹಲದಿಂದ ತುಂಬಿ ತುಳುಕಿದ ಮಹಾಭಾರತ ಸಂಗ್ರಾಮವು ಸಂಪೂರ್ಣವಾಗಿ ಕೊನೆಗಂಡ ದಿನದ ಘೋರ ವಿಷಣ್ಣ ರಾತ್ರಿ. ಅದುವರೆಗೂ ರಣರಂಗವಾಗಿದ್ದ ಕುರುಕ್ಷೇತ್ರವು ಅಂದು ಭೀಷಣ ಸ್ಮಶಾನ ಮಾತ್ರವಾಗಿದೆ. ವಿಸ್ತಾರವಾಗಿರುವ ಆ ರಣಭೂಮಿಯ ಬಯಲಿನಲ್ಲಿ ಕಗ್ಗತ್ತಲು ಕವಿದುಕೊಂಡಿದೆ. ಕೋಟ್ಯಾನುಕೋಟಿ ಯೋಧರ ಶವಗಳು, ಅಸಂಖ್ಯಾವಾದ ಅನೇಕ ಕುದುರೆ ತೇರುಗಳು ಮಂದೆಯಾಗಿ, ಮುದ್ದೆಯಾಗಿ, ಅಸ್ತವ್ಯಸ್ತವಾಗಿ ಆ ಬಿತ್ತರದ ಬಯಲಿನ ತುಂಬ ಬಿದ್ದಿವೆ. ಸಾಯುವವರು, ಗಾಯಪಟ್ಟವರು ನರಳುತ್ತಿದ್ದಾರೆ. ഇരുಳಿನ ಗರ್ಭದಿಂದ ಹೊರಟ ಆ ರೋದನ ಧ್ವನಿ ಕುರುಕ್ಷೇತ್ರವನ್ನೆಲ್ಲ ಆವರಿಸಿದೆ. ಆದರೂ ಆ ಗೋಳಿನ ಧ್ವನಿಯನ್ನು ತಿಂದು ತೇಗುವಂತೆ ಯಾವುದೋ ಒಂದು ಭಯಾನಕವಾದ ಮೃತ್ಯು ಮೌನವು ಈ ವೃದ್ಧ ಪ್ರದೇಶದಲ್ಲಿ ಸುಳಿದಾಡುತ್ತಿದೆ. ಹೆಪ್ಪುಗಟ್ಟಿದಂತಿದ್ದ ಆ ಕತ್ತಲಲ್ಲಿ, ಆ ವಿಸ್ತಾರವಾದ ಕುರುಕ್ಷೇತ್ರದ ಬಯಲಿನಲ್ಲಿ ಸಾವಿರಾರು ಅಸ್ಪಷ್ಟ ಆಕೃತಿಗಳು ಅರೆಮುಸುಗು ಹಾಕಿಕೊಂಡು ಸುಳಿದಾಡುವ ಮನುಷ್ಯ ವ್ಯಕ್ತಿಗಳು ಕೈಯಲ್ಲಿ ಸೊಡರು ಹಿಡಿದು ಏನನ್ನೋ ಹುಡುಕುವಂತೆ ಅಲ್ಲಲ್ಲಿ ಚಲಿಸುತ್ತಿದೆ. ಅವರೆಲ್ಲ ಭಾರತ ಯುದ್ಧದಲ್ಲಿ ಮಡಿದವರ ಬಂಧುಗಳು, ತಂದೆ ತಾಯಿಯಂದಿರು, ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಸತಿಯರು, ಮಕ್ಕಳು, ಮುದುಕರು, ಕೌರವ ಪಾಂಡ ಪಕ್ಷದವರು. ಅಂದು ಸ್ಮಶಾನದಲ್ಲಿ ಭೇದವಿಲ್ಲದೆ ತಮ್ಮ ತಮ್ಮ ನೆಂಟರಿಷ್ಟರ ದೇಹಗಳನ್ನು ಅರಸುತ್ತಿದ್ದಾರೆ. ಎತ್ತ ನೋಡಿದರೂ ದುಃಖಮಯವಾದ ರುದ್ರ ದೃಶ್ಯ. ಆ ದಿನ ಸಾಯಂಕಾಲ ಭೀಮ ದುರ್ಯೋಧನನ ಗದಾಯುದ್ಧವು ಪೂರೈಸಿದೆ. ಕೌರವೇಂದ್ರನು ತಡೆಯೊಡೆದು ಮುಡಿಯುಡಿದು ವೈಶಂಪಾಯನ ಸರಸ್ಸಿನ ತೀರದಲ್ಲಿ ನರಳುತ್ತಾ ಇನ್ನೂ ಜೀವನಿದ್ದಿದ್ದಾನೆ. ಅದೇ ರಾತ್ರಿ ದ್ವಾಪರಯುಗ ಮುಗಿದು ಕಲಿಯುಗ ಪ್ರಾರಂಭವಾಗುವುದು. ಅಂದಿಗೆ ದ್ವಾಪರಯುಗದ ಶ್ರೇಷ್ಠತಮ ಸಂಸ್ಕೃತಿಯೆಲ್ಲ ವಿನಾಶ ಹೊಂದಿ ಸ್ಮಶಾನ ಕುರುಕ್ಷೇತ್ರದಲ್ಲಿ ಪರಿಣಮಿಸಿದೆ. ಆ ರಂಗದ ಮಧ್ಯೆ ಧೀರನಾದರೂ ದುಃಖ ಮುಖಮುದ್ರೆಯಿಂದ ಕುಗ್ಗಿ ಹೋದ ಯುಗಪುರುಷ ದ್ವಾಪರನು ಚಿಂತಾಕ್ರಾಂತನಾಗಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಡುತ್ತಾ ಪ್ರವೇಶಿಸುತ್ತಾನೆ. ಎತ್ತರದ ಆಳು, ವೀರ ವ್ಯಕ್ತಿ. ರಾಜವೈಭವದ ಚಿಹ್ನೆಗಳೆಲ್ಲವೂ ಆತನಲ್ಲಿ ತೋರುತ್ತವೆ. ತಲೆಯ ಮೇಲೆ ಕಿರೀಟ ಹೊಂದಿದೆ. ಓರೆ ಸೇರಿದ ಕತ್ತಿಯೊಂದನ್ನು ಸೊಂಟದಲ್ಲಿ ನೇತಾಡುತ್ತಿದೆ. ಆತನನ್ನು ನೋಡಿದರೆ ಏನೋ ಒಂದು ಗೌರವವುಂಟವಾಗುತ್ತದೆ. ಮುಖ ಚಿಹ್ನೆ ವಿಷಣ್ಣವಾದರೂ ಅದು ಅಲ್ಪಾತ್ಮನ ಅಧೀರತೆಯ ಖಿನ್ನತೆಯಲ್ಲ. ಅವಿಶ್ರಾಂತ ಪರಿಕ್ರಮದ ಮಹಾಪುರುಷನ ಪರಾಭವದ ನಿರ್ಭರತೆಯ ನಮ್ರ ಧೈರ್ಯ ಭಾವ. ಯುಗಪುರುಷ ದ್ವಾಪರನು ಪ್ರವೇಶಿಸಿ ಬೀಸಿ ಸುಯ್ಯುತ್ತಾನೆ.
ಸುತ್ತಲೂ ನೋಡುತ್ತಾನೆ, ಕಂಬನಿಗರಿಯುತ್ತಾನೆ. ಕಡೆಗೆ ನಡೆಸೊಯ್ದು ತನ್ನನ್ನೇ ತಾನೇ ಹೇಳಿಕೊಳ್ಳುತ್ತಾನೆ. ದ್ವಾಪರ. ಇದೇನಿದಿ ಭಾರತ ಕುರುಕ್ಷೇತ್ರಮೀಂ ದಿನಂ ಮುಗುವಟ್ಟಿರ್ಪ ಸುಡುಗಾಡಿನಂತಿರ್ಪುದು ನಿಚ್ಚಮಂ ನಾಲಿಸಿದ್ದಿರ್ಹ ರಣಕಹಳೆಗಳ ದೆಸೆದೆಸೆಗಳಂ ತೀವ ದನಿಯೆಳ್ಳ ಉರವಣಿಪ ವೀರರಟ್ಟಹಾಸದ ಕಾಕುಗಳ ಭೀಷಣ ಸ್ತನಮಿಲ್ಲ. ಕುಡುಗಿ ಕಾದುವ ಭಟ್ಟರ ಖಡ್ಗಗಳ ಸಂಘಟನಾ ಧ್ವಾನ್ಯಮಿಲ್ಲ. ಅತಿರತರ ಕಲಕಲ ನೀನಾದದೊಡಗೂಡಿ ಪರಮುಡುವ ಕೋದಂಡಪಾಣಿಗಳ ಸಿಂಚಿನಿಯ ಟಂಕೃತಿಯ ನಿರ್ಘೋಷ ಮಿಂದೆತ್ತ ಪೋಗಿಹುದು. ಕಿಡಿಗರೆವ ಮಂತ್ರಾಕ್ಷಸ್ತ್ರಗಳ ವೃಕ್ಷ ದಿದೀಕ್ಷೆಯಲ್ಲಿ ಮುಗಿಲೆರ್ದು ಎನುಚ್ಚಿಸಿ ಎಡಬಿಡದೆ ಬಾಂಧಳಕ್ಕೆ ಚಿಮುರ್ದಿದಾರ್ಧ ಸರಳುಗಳ ಸುರಿಮಳೆಯದೆಲ್ಲಿ ಗದೆಯ ಗಾಳಿಯ ಯೋಳಗಳೆಂಬುವ ತರೆಗೆಲೆಯ ಮೊತ್ತಮಂ ಸುತ್ತಿಸಿದ ವಾಯುಜ ವಾಣಿಯಲ್ಲಿ ತನ್ನ ವಾಹಿನಿಯ ವೀರಾಳ್ಗಳನ್ನು ಹುರಿಗೊಳಿಸಿದ ಸರ್ಪಕೇತನದ ಹರಿಕಂಠ ಗರ್ಜನೆ ದೆತ್ತಲಿಂದಡಗಿಹುದು. ಗಾಡಿ ವಮೌ ಏನಾಯಿತು? ಕುಡುದಳದ ಕೆಚ್ಚದೆ ಬಿರಿಯುವಂತೆ ಮೊಳಗಿದ ಪಾಂಚಜನ್ಯದಲ್ಲಿ ಬಿಂಕದಲ್ಲಿ ಕೊಂಕು ಕೋರಂಗೈದು ಕೇನದ ತುರಗತತಿಯ ಹೇಷಾ ರವಂಗಳಂ ಇಂದಾತ ನೀರವತೆ ನುಂಗಿದುದು. ಮೇಗೆತ್ತಿ ಸೊಂಡಿಲ್ಗಳಂ ಮುಂದೆ ನುಗುತ್ತಿರ್ದ ಕರಿಯ ಪಲ್ಲಯ್ಯ ಗಜಗಳೇನ್ ಮುತ್ತು ತೀರ್ಪಿ ಕತ್ತಲೆಯ ಕಡಗಿನಲ್ಲಿ ಕರಗಿ ಪೋದುದೇವೇನ್ ಸ್ವಲ್ಪ ಹೊತ್ತು ಸುತ್ತ ನೋಡಿ. ಇದೆನ್ನವರೆಗಂ ಕುರುಕ್ಷೇತ್ರಂ ಅರಸುಗಳ ರಣರಂಗಮಾಗಿತ್ತು. ಕೊಳೆಯಲಿಹ ವೆಣದ ಬಣೆ ಬೇಯ ಕಣವದಾಗಿರ್ಪುದು ಪೋಳ್ತು. ನಿನ್ನೆ ಇದು ಮೇಲ್ಗಡಿಲಿಗಳಾಡು ಬೋಳಾಡಾಗಿತ್ತು. ಮುರಳುಗಳಾಡುತ್ತಿಹ ಮಸಣವಾಗುವುದು ಹಿಂದು. ಕಾಳೇಗದ ನೆಲಗೆಳನೆ ಬಿತ್ತರದ ಮಸಣಗಳ್ ಕಾಳೆಗೂ ಬಿತ್ತರದ ಕೊಲೆಗೈಯೇ ಗೆಲವೆಂದರೇನ್ ಸೋಲ್ವರ ಸಂತಾಪಂ ವಿಜಯಗಳ ಪೇರ್ಮೆ ಚಿಂತಿಸುತ್ತಾನೆ. ಕಣ್ಣು ಮುಚ್ಚಿ ಕಣ್ತೆರೆದು ಬಿಸಿ ಸುಯ್ದು ಎನ್ನಾಳ್ವಿಕೆಯ ತುತ್ತ ತುದಿಯೊಳೆ ವೀರಾತ್ಮರ್ ಎನಿತಳಿದು ಪೋಗಿಹರ್ ಶಿವ ಮಸಣ ಮೆನೆಗೆ ಈ ಚರಮ ಸೋಪಾನ ಮಾದುದೇ ನೆತ್ತರಲಿ ಕೋಳ್ ದೆಳೆಯುವಂತಾಯ್ತೇ ತೀರೆಯ ನನಗುವ ಮುನ್ನಂ ಚಿಲಕದಂತ ಮಲ್ಲ ರೆನಿ ತಳಿದಿಹರ್ ಪುಣ್ಯಾತ್ಮರ್ ಎನಿ ತಳಿದಿಹರ್ ತರುಣ ರೆಬನಿಬರ್ ಮುಡಿದಿಹರ್. ದ್ವಾಪರ ಯುಗದ ಮಹತ್ ವ್ಯಕ್ತಿಗಳವು ಆಚಾರ್ಯ ಭೀಷ್ಮನ್, ಕರ್ಣನ್, ದ್ರೋಣನ್, ಅಭಿಮನ್ಯು ಮಹಾವೀರ ನಿಬರುಂ ಸಮರ
ಉತಹನವದಿಂದ ಬೇಳ್ದ ಕಂಗೊಳಿನಲ್ ಬೂದಿಯಾರ್ಗಿ ಗಿರ್ಪರ್ ಕೌರವ ಮಹಾನುಭಾವನ್ ಪಗೆಯ ಕೈತವಕ್ಕೆ ಸೀಲ್ಕಿ ತೊಡೆಯೊಡೆದು ತನ್ನ ತಿರುಗುಳಿದಿಹನ್ ಉಕ್ಕವದ ಕಾಳಗದಿ ಅಳಿವಾಯ್ತು ಕರ್ಣಂಗೆ ಬಲಿಯಾದನ ದ್ರೋಣನ್ ಅರನ ಮಗನಾಡಿದ ಮುಗ್ಧ ಮಿಥ್ಯೆಯಂ ನಂಬಿ ಮೇಲೆ ನೋಡಿದ್ದೆ ಭಾವದಿಂದ ಇಳಿದು ಬಾ ಕಳ್ತೆಲೆಯೇ ಭಾನ ಒಡೆಯಲೆಂದಿಳಿದು ಭಾ ಮುಸುಕು ಮಸಣಮ್ಮಂ ಕುರ್ಕುಲಾರ್ಖನ ಚರಮ ದುರವಸ್ಥೆಯಂ ಸಹಿಸಲ್ ಅರದೆಯ ಪಡುಗಳಿದ ಬೆಂಗದೀರನೇ ಮರಳಿ ನೀ ಮೂಡದಿರ್ ನಿನ್ನ ಪೋನ್ವೆಳೆಗಳಿಂ ಈ ಭಯಂಕರ ದೃಶ್ಯಮಂ ಮರಳಿ ಬೆಳಗದಿರ್ ಇನ್ನಿದು ಕುರುಕ್ಷೇತ್ರ ಮಲ್ತು ಇಳೆಯ ಬಿಲ್ ಮಸಣಂ ತನ್ನ ಸುತ್ತಲೂ ಎಲ್ಲ ತೋರದೆ ಹಬ್ಬಿರುವ ಹೆಮ್ಮಸಣವನ್ನು ಎವೆ ಇಕ್ಕದೆ ನೋಡುತ್ತ ದ್ವಾಪರನು ಅಂತರ್ಮುಖಿಯಾಗಿ ನಿಲ್ಲುತ್ತಾನೆ. ಸುಂದರ ಭಾದ್ರಾಕಾರನಾದ ಕಲಿಪುರುಷನು ಪ್ರವೇಶಿಸಿ ಸುತ್ತಲೂ ದೃಷ್ಟಿ ನೋಡಿ ದೂರದಿಂದ ದ್ವಾಪರ ದೇವನನ್ನು ಗುರುತಿಸಿ ಮೆಲ್ಲ ಮೆಲ್ಲನೆ ಅವನ ಬಳಿ ಸೇರುತ್ತಾನೆ. ಆತನಿಗೆ ತುಸು ಬಳಿಯಲ್ಲಿ ನಿಂತು ಹೊತ್ತು ನಿರೀಕ್ಷಿಸುತ್ತಾನೆ. ದ್ವಾಪರನು ಯಾವುದೋ ವಿಚಾರದಲ್ಲಿ ತಲ್ಲೀನನಾಗಿ ಬಹಿಪ್ರಪಂಚವನ್ನೇ ಮರೆತು ಬಿಟ್ಟಿರುವನೆಂದು ತಿಳಿದು ಗಂಭೀರವಾಗಿ ಆತನನ್ನು ಕುರಿತು ಸಂಬೋಧಿಸುತ್ತಾನೆ. ಕಲಿ ದ್ವಾಪರದೇವಾ. ದ್ವಾಪರ ಅನನ್ಯ ಚಿತ್ತನಾಗಿ ತನ್ನೊಳಗು ತಾನೆ ಏನ್ ರೌದ್ರಮೇನ್ ಕ್ರೂರಮೇನ್ ದುಃಖಮಯಂ ದೃಶ್ಯಂ ದಿಟ್ಟಿ ಪರಿಯವೆನ್ನಲರಂ ಎತ್ತ ನೋಡಿ ದೋಡುತ್ತ ಕಣ್ಣಿಡುವ ಕಡೆ ಪುರಿದ ಪೊಂದೆರುಗಳ ರಾಶಿ ಎತ್ತ ನೋಡಿದರತ್ತ ಸತ್ತಾನೆಗಳ ಮೊತ್ತ ರುಂಡಗಳ ಚೆಂಡಾಡುತಿಹ ಪುರರ್ಗಳ ಬಳಗಂ ಬೆನ್ನ ಬೀವಂ ಸಿಗಿಲ ಶೃಗಲಗಳ ಗುಂಪು ಎನ್ನ ಯುಗದಂತ್ಯದೊಳೆ ವಿಲಿಯಮಾಂತಿಹುದು. ಚಿಂತಾಮಗ್ನನಾಗಿ ನಿಲ್ಲುತ್ತಾನೆ. ಕಲಿ ಹೌದೋ ಎದೆಬೆರಿವ ಚಿಂತೆಯೋಳ್ ಮುಳುಗಿಹನ್ ಕರೆದರೂ ಎನ್ನ ದನಿ ಕೇಳಿಸದು ದ್ವಾಪರನ್ ಇಂತು ಚಿಂತಾಕ್ರಾಂತನಾಗಿ ಮೈ ಮೆರೆದುದನ್ ಅವನಾಹ ವಗಂ ಕಂಡುದಿಲ್ಲಂ ದ್ವಾಪರದೇವ. ದ್ವಾಪರ 2 ಹೆಜ್ಜೆ ಮುಂದೆ ನಡೆದು ತನ್ನೊಳಗೆ ತಾನೇ ಏನಿದೀ ಸದ್ದುಗಳ್ ಆರ್ತನಾದುಗಳೇನ್ ಮೌನಮೇ ನೋವಿನೆಂದೊಯ್ಯ ಅಯ್ಯೋ ನರಳುವಂತೆ ತೋರುತ್ತಿದೆ ಕವಿದಿರ್ಪ ನಟ್ಟಿರುಳೆ ಬಿಸುಸೂಯ್ದು ನರಳುವಂತಿರುಪುದು ಕೈ ಮುರಿದ ಕಾಲ್ಮುರಿದ ಹೊಡೆಯೊಡೆದ ತಲೆ ಸಿಡಿದ 106 ಸೈನಿಕರ ಅಸ್ಪಷ್ಟ ವಾಣಿಗಳ ತುಮಲ ರೋದನಂ ಜೀವನೆದೆ ಬೆರೆಪಿಪಂತೆ ಬಾನ್ ಗೇರುತಿಹುದು ಹೌ ಗೌರವೇಂದ್ರ ಆ ಭೀಷ್ಮ ಆ ದ್ರೋಣ ಆ ದಿವಾಕರ ತನಯ ಆಲೋಚಿಸುತ್ತಾ ನಿಲ್ಲುತ್ತಾನೆ. ಕಲಿ ಗಟ್ಟಿಯಾಗಿ ದ್ವಾಪರದೇವಾ. ದ್ವಾಪರ ತಿರುಗಿ ನೋಡಿ ನಿಂತಲ್ಲಿಂದ ಅಲುಗದೆ ಗಂಭೀರವಾಗಿ ಕಲಿ ಮಹಾಶಯ. ಕಲಿ ಎನಿತು ದೋರ್ವವನೇ ನಿಂತು ಚಿಂತಾ ಮಗ್ನನಾಗಿರುಪ್ಪೆಂ ಕರೆದೊಡಂ ಕೇಳಿಸದು ಅವ ಮೇಯಿಲಿಯೊಡನೆ ನುಡಿಯುತ್ತಿಹೆ.
ದ್ವಾಪರ. ಉಕ್ಕಿ ಬರುವ ದುಃಖವನ್ನು ತಡೆದು ದಣಿಯಿಂದ ಕಲಿದೇವ ದ್ವಾಪರನ್ ಕಲಿಯನಿ ಮಸಣದಲ್ಲಿ ಎದುರುಗೊಳ್ಳುವಂತಾಯ್ತೇ ಮುಂದೆ ಬಹ ಯುಗಪುರುಷನ್ ಅಗಲಿಹ ನಿನಗೆ ಈ ಸತ್ತ ಸುಡಿಗಾಡಿನಲ್ಲಿ ಪಟ್ಟಾಭಿಷೇಕ ಮಂಪುತಾಯ್ತೇ ಎನಿತೆನಿತೋ ಬರಿಸೆಗಳ ಗೇಮೆಯಿಂ ಗಳಿಸಿದಿರ್ಹ ಸಂಸ್ಕೃತಿಯ ಚೆಲ್ವಿಕೆ ತುತ್ತ ತುದಿಯಲಿ ಪುಚ್ಚಳಿದು ಪೋಯ್ತೇ ನಿನಗೆನ್ನ ಕಾಲ ಸಾಮ್ರಾಜ್ಯಮಂ ಮರಳೀವ ಸಮಯದಲ್ಲಿ ಅವ ಪೇರ್ಮೆಯೋಳಾವ ಮೆಚ್ಚುಗೆಯ ವಸ್ತುವನ್ ಎನ್ನ ಕೃತಿ ಎಂದಾನು ತೋರಿಸಲೇ ಈ ಮಹಾಕುರುಕ್ಷೇತ್ರ ಸ್ಮಶಾನಮಂ ತೋರಲೇನ್ ಆಳಿದ ತುಳಿಲಾಯಿಗಳ ಶವಗಳಂ ನಿನಗಿಪ್ಪತ್ತನೇ ಗಿತ್ತಪ್ಪನೇ ಮುರಿದ ಹೊಂದೆರುಗಳ ಮುಂದೆಯಂ ತೋರ್ದಪನೇ ನಿನಗಾವ ಮಂಗಳದ ಸಿರಿ ಎನಿಯಲಿ ಹೇಳು. ಕಲಿ ದ್ವಾಪರದೇವ ನೀಂತೇಕೆ ಉಮ್ಮಳಂ ಪಡುದಿರ್ಪೆ ಶಾಂತನಾಗೈ ನೀನುತ್ತುದಂ ಸಂತಸದಿ ಕೈಕೊಂಡು ಎನ್ನುಜ್ಜಗಂ ಗೈವೆನ್ ನಿನ್ನೊಳಮೆ ಇಮೇನ್ ವ್ಯಕ್ತ ಸೃಷ್ಟಿ ಎನ್ನೆಲ್ಲ ತನ್ನೊಳಲಿ ನೋಳ್ ಪೊತ್ತು ಸಲಹಿದ ನಿತ್ಯತೆಯೇ ಮರಳಿದೆಯನ್ ಅವ್ಯಕ್ತಮನ್ನಾಗಿ ಮಾಡಲ್ಕೆ ಯುಗಪುರುಷನಾದ ನೀದನೇಕೆ ದುಮ್ಮಾನಂ ಗೊಳ್ಳುತ್ತಿಹೆ ರಸಪೂರ್ಣ ಶೂನ್ಯ ತೊದಗೆಯು ತಂದುದೀ ವಿಶ್ವಂ ಅದರೊಳೇ ವಿಲೀನ ಮಾ ಗಡುಹುದು ತಾನ್ ಅದೋಡೇನ್ ಮರಳಿ ಬೇರೊಂದಾಕೃತಿಯ ತಳೆದು ಬೇರೊಂದು ಕಟ್ಟಳೆಗೆ ತಲೆಬಾಗಿ ಬೇರೊಂದು ಕಾಲದಲ್ಲಿ ಮೂಡುವುದು ಲೀಲೆ ಎಂಬುದೆಲ್ಲ ಮೂಡುವುದು ಮುಳುಗುವುದಲ್ಲಿರುವುದು ಅದಕ್ಕೇಕೆ ಮರುಗುವುದು ಕನಸಲಿ ಕಂಡ ಕಡವರ ಮಳಿಯ ಎಚ್ಚತ್ತು ಶೋಕಿ ದುಪು ಚಿತ್ತು ಮಲ್ತು. ದ್ವಾಪರ ಬಿಸಿ ಸುಯ್ದು ಕಲಿಯ ಹತ್ತಿರ ಹೋಗಿ ಹೆಗಲ ಮೇಲೆ ಕೈಯಿಟ್ಟು ಕಲಿದೇವ ಇಂದ ದುಳಿಯಿಲಿತುಂ ಮುಂದೆ ಐತಂಬುದೇ ಕಲಿ ಅಹುದು ಸಂದೇಹ ಮಿಲ್ಲ. ದ್ವಾಪರ ಸುತ್ತಲೂ ಕೈ ನೀಡಿ ತಿರುಗಿಸಿ ರಣರಂಗದಲ್ಲಿ ನಡೆದ ವೀರರೆಲ್ಲರನ್ನು ನಿರ್ದೇಶಿಸಿ ಈ ಬಿರಬಿರ ನಿಬರುಂ ಕಲಿ ಈ ಬಿರಬಿರ ನಿಬರುಂ ದ್ವಾಪರ ಬಾಂದೊರೆಯ ಕಂದನಃ ಭೀಷ್ಮನಂತಹ ಬ್ರಹ್ಮಚಾರಿಗಳ್ ಕಲಿ ಒಂದು ವಿಧವಾದ ಮೊಂಡ ಕೆಚ್ಚಿನಿಂದ ಭೀಷ್ಮನನ್ ಮೀರಿದ ಪರೈ ಹೈತ ಪರ್ ದ್ವಾಪರ ಭೀಷ್ಮನೋಲ್ ಸೂರುಳಂ ತಪ್ಪಿದಿಹ ಪಾರ್ಥಿವರ್ ಕಲಿ ಅದಕ್ಕೆರಡು ಮಡಿಯಹರ್ ಜನಿಸುವರ್ ದ್ವಾಪರ ದ್ರೋಣನೋಲ್
ಬಿಲ್ಲೋ ಜಯ ರೈತ ಹರೇ. ಕಲಿ ತಿರಸ್ಕಾರದಿಂದಲೂ ಹೆಮ್ಮೆಯಿಂದಲೂ ಕರ್ಬೊಗೆಯ ಕಾರುವ ಸಿಡಿಲ್ಗಳನ್ನೇ ನಿಮಿರ್ಪರ್. ಗ್ರಹ ಚಂದ್ರ ತಾರನೆಲೆಯುವರ್ ತೂಗುವರ್. ದ್ವಾಪರ ಕರ್ಣನಂಥ ದಾನಿಗಳ್ ಬಹರೇ. ಕಲಿ ಬರದಿರರ್. ದ್ವಾಪರ ಬಿಂಕದಲ್ಲಿ ಛಲದಲ್ಲಿ ಕಡುದಿಟ್ಟತನದಲ್ಲಿ ಬಳದಿರ್ಪ ದಟಿ ನಲಿ ಪೆಂಪಿನಲಿ ಪೆರ್ಮೆಯಲಿ ಭಲ್ಮೆಯಲಿ ನೇಹದಲ್ಲಿ ಪರಮ ಗಾಂಭೀರ್ಯದಲ್ಲಿ ಕೌರವೇಂಗ್ ಗೆಣೆಯ ಮಹಾನುಭಾವರು ಬಹರೇ. ಕಲಿ ಹೌದು, ಅದಕ್ಕೆ ಯಮೇಕೆ. ದ್ವಾಪರ ಸಂತೋಷದಿಂದ ಧನ್ಯನ್ ಅವರನಾಳುವ ಪುಣ್ಯವಹಿ ನೀನೇ ಧನ್ಯನ್. ಅದೋಡಂ ಕಲಿದೇವ ನಿನ್ನ ಯುಗದಾಳುಗಳ್ ಕುಬ್ಜರೆಂಬುದು ಶಾಸ್ತ್ರಸ್ಥಿದ್ದ ಮಾಗಿರ್ಪು ದಯಿಸೇ. ಕಲಿ ಬಿಂಕದಿಂದ ಕುಬ್ಜರಾಡದೊಡಮೇಂ ದೀರ್ಘದೇಹಿಗಳಪ್ಪ ತಮ್ಮ ಪೂರ್ವಿಕರ ಭುಜವನಡವು ರೈಸೇ. ಅದರಿಂದೆ ಪೂರ್ವ ಯುಗಗಳ ನರಗಿರಿಂಗುಂತಲೂ ಉನ್ನತರ್ ಬಿತ್ತರದ ದಿಟ್ಟೆಯುಂ ಪಡೆದವರ್ ಚಳಿವೆಟ್ಟಿ ಗಿಂತಲೂ ಅದರ ನೆತ್ತಿಯೋಳಿರ್ಪ ಧವಳಗಿರಿ ಶೃಂಗಮೇ ಪಿರಿದ ದಪ್ಪುದೆಸೇ. ಸಾವಿನಲ್ಲಿ ಹೊಸಬಾಳು ಉದುಗಿಹುದು ನಾಶದಲ್ಲಿ ನವಸೃಷ್ಟಿ ಪವಡಿಸಿದೆ. 100 ಮಾತಿಂದೇನ್ ಸಾವೇ ಹೊಸಬಾಳಿ ಗಾದರ ಮಾಗಿರ್ಪುದು. ನಾಶಮೇಂ ನವಸೃಷ್ಟಿ ಸಿಗುತ್ತಾಂ ಮಾ ದಪ್ಪುದು. ದ್ವಾಪರ ಯುಗಗಳೋಳ್ ಕಲಿಯುಗಮೇ ಶ್ರೇಷ್ಠ ಮೇಂದೆಪ್ಪುದೇನ್. ಕಲಿ ಶ್ರೇಷ್ಠ ಮಪ್ಪುದೋ ಅಲ್ತೋ ಆದನ್ ಅನೀಗ ಲೊರೆ ಏನ್ ಉನ್ನತೋನ್ನತಂ ಮೇದುಂ ಕಚ್ಚಿನಿಂ ನೆಚ್ಚಿಹೆನ್. ಪೂರ್ವಯುಗದ ಅನುಭವದ ತಳಹದಿಯ ಮೇಲೆಯೇ ಬರುವ ಕಾಲದ ಭವ್ಯ ಮಂದಿರವಂ ನಿರ್ಮಿಪೇನ್. ದ್ವಾಪರ ಹರ್ಷದಿಂದ ನವಯುಗದ ನವಚಕ್ರವರ್ತಿ ಕಲಿದೇವ ನಿನಗೆ ಮಂಗಳಮಕ್ಕೆ ಇಂದಿ ಗೆನೆಗಾಳ್ವಿಕೆ ತುದಿ ಎನೈರ್ದಿರ್ಪುದು ನಾನೀನ್ ತೆರಳ್ದಪೇನ್. ಕೌರವೇಂದ್ರನ್ ಕಡೆಯುಸಿರಿ ನೆನೆಗಳವ ಮುನ್ನವೇ ನಾ ತನಾನ್ ಕಂಡು ಮಾತಾಡಬೇಕೆಂಬ ನಿಡುಬಯಕೆಯಿದೆ. ಎನ್ನ ಯುಗದೊಳಂತಾನೆ ನರನ್ ತನ್ನ ಛಲದಿಂ ತನ್ನ ಶಕ್ತಿಯಂ ತನ್ನ ತುಳ ದೃಢ ಹಿಂದೇದುಂಟು ಮಹಸತ್ವ ನಹನೆಂಬ ಸತ್ವಂ ತಿರಗೆಲ್ಲ ತೋರಿಹನ್. ಏನಿದೋ ಎನ್ನಿ ಕಿರೀಟಮಂ ನೀಡುವೆನ್. ಕಿರೀಟವನ್ನು ತೊಡಿಸಿ ಮೇಣಿದೋ ರಾಜಕರ ವಾಲಮಿದೆ ಕೊಡುತ್ತಾನೆ. ಕಲಿ ನಮ್ರವಾಗಿ ಸ್ವೀಕರಿಸಿ ಅಗ್ರಜನೆ ನಿನಗಿದೋ ನಮಿಸುವೆನ್. ನಿನ್ನ ಅನುಭವವೆನಗೆ ಬಟ್ಟೆ ದೋರಲಿ
ಇಬ್ಬರು ಒಬ್ಬರನ್ನೊಬ್ಬರು ಪ್ರಶಂಸನೀಯ ದೃಷ್ಟಿಯಿಂದ ನೋಡುತ್ತಾರೆ. ಕಣ್ಣೀರು ತುಂಬಿ ಆಲಂಗಿಸುತ್ತಾರೆ. ತರುವಾಯ ದ್ವಾಪರನು ಸುತ್ತಲೂ ತಿರುಗಿ ಸ್ಮಶಾನವನ್ನು ನೋಡಿ ನಿಟ್ಟುಸಿರು ಬಿಟ್ಟು 2 ಹೆಜ್ಜೆ ಹಿಂಜರಿಯುತ್ತಾನೆ. ಕಲಿ ದ್ವಾಪರವನ್ನೇ ನೋಡುತ್ತಾ ಬೆರಗಾಗುತ್ತಾನೆ. ಕಲಿ: ಅಣ್ಣ, ಏನ ನಿಟ್ಟಿಸಿದುರ್ಪೆ, ಏಕೆ ಬಿಸಿ ಸುಯ್ಯುದಿಹೆ? ದ್ವಾಪರ ಹೋದ ದೃಷ್ಟಿಯನ್ನು ತಿರುಗಿಸದೆ ಮರುಕದಿಂದ: ನೋಡಲ್ಲಿ ಕಲಿದೇವ. ಕಲಿ: ಏನಿದಿ ಬೆಳಕುಗಳ್? ಕತ್ತಲೆಯ 100 ಸೊಡಗರ ಹಳ್ಳರ ತೆಕ್ಕನೆ ಬೆಸಲೆಯಂದಂದದಲ್ಲಿ ಕಣ್ದಿಟ್ಟಿ ಪರಿವೆನ್ನವರಂ ಎತ್ತಲುಂ ಚಲಿಸಿ ರಂಜಿ ಸಿರ್ಪುದು ಪೊಂಜುಗಳ ಬಳ್ಬಳಗಂ. ದ್ವಾಪರ: ನೋಡೋಯ್ ಮತ್ತದೇನ್ ಕಾಂಬೆ ನೋಡೈ. ಕಲಿ ವಿಸ್ಮಿತನಾಗಿ: ಏನಿದು ರೂಪಗಳ್? ಕೆಂಜೊಡೆ ವರ್ಗಳ ಮಬ್ಬು ಬೆಳಗಿನಲ್ಲಿ ಮುಸುಕಾಗಿರ್ಪ ಮಾನವರ್ 100 ಛಾಯೆಗಳ್ ಮೆಲ್ಲನೆ ಚರಿತಿಹವು. ದ್ವಾಪರ ದುಃಖದಿಂದ: ಅರಿಯನೇನ್ ಕಲಿದೇವ, ಅರಿಯನೇನ್. ಪಾಂಡವರ ಕೌರವದ ಪಕ್ಷದಲ್ಲಿ ಕಾದಾಡಿ ಮಡಿದವರ ಅಕ್ಕರೆಯ ಬಂಧುಗಳು ತಮ್ಮವರ ಪೆಣಗಳಂ ಪುಡುಕುತ್ತೆ ದೇಹಮಿಹ ಪ್ರೇತಗಳ ತೆರದಿಂದೆ ಬಿಸು ಸುಯ್ದು ಕಂಬನಿಯ ಸೂಸಿ ಅಲಿಯುತಿಹರ್. ಕಲಿ: ಜನನ ಮರಣದ ದುಃಖಗಳ್ ಪಿಂಡುಗೊಂಡು ಈ ಮಸಣದಲ್ಲಿ ಮೆರವಣಿಗೆ ಮಾಳ್ಪಂತೆ ತೋರ್ಪುದದು. ದ್ವಾಪರ: ಇದೇ ಪರಾಕ್ರಮಶಾಲಿಗಳ ರಣೋತ್ಸಾಹಕ್ಕೆ ಪ್ರತಿಫಲಂ. ನೋಡಿದೆ ಮುನ್ಮತ್ತರಾಗಿದ್ದಿರದ ಮೇಗಳಿಗಳ 8 ದಿಸಿದಿರ್ಪಂ ಮಸಣಂ. ಮೇಣಿದೆ ಮಹಾಭಾರತದ ಕುರುಕ್ಷೇತ್ರದಿಂ ವೀರಸಂಗ್ರಾಮದಿಂ ಲೋಕ ಪ್ರಸಿದ್ಧದವ ವಿಜಯದಿಂ ಮೂಡಿ ಬಂದಿಹ ಸೂಡುಗಳ ಬೀಡು ಶವಗಳು ಗ್ರಾಣಂ ಇಶಾಚರಿಗಳ ನಾಡು. ಇಬ್ಬರು ನೋಡುತ್ತಾ ದೂರವಾಗಿ ಕತ್ತಲಲ್ಲಿ ಕರಗಿ ಹೋಗುತ್ತಾರೆ. ನಮಸ್ಕಾರ.